ನಿಮ್ಮಲ್ಲಿ ತುಂಬಾ ಜನಕ್ಕೆ ಈ ಬ್ಯಾಂಡ್ಗೂ ಡಿಫ್ರೆನ್ಸ್ ಗೊತ್ತಿರಲ್ಲ. ಇದ್ರ ಬದಲು ಇದನ್ನ ಯೂಸ್ ಮಾಡ್ತಿರ್ತೀರಾ, ಇದ್ರ ಬದಲು ಇದನ್ನ ಯೂಸ್ ಮಾಡ್ತಿರ್ತೀರಾ. ಸೊ ಇದನ್ನ ನಾವು ವ್ರಿಸ್ಟ್ ಸಪೋರ್ಟ್ ಅಥವಾ ವ್ರಿಸ್ಟ್ ಬ್ಯಾಂಡ್ ಅಂತ ಕರಿತೀವಿ. ಇದನ್ನ ಎಸ್ಪೆಷಲಿ ನಾವು ಪುಷಿಂಗ್ ಮೂಮೆಂಟ್ಸ್ ಅಥವಾ ಪ್ರೆಸಿಂಗ್ ಮೂಮೆಂಟ್ಸ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಆಗಿರ್ಬೋದು ಅಥವಾ ಬೆಂಚ್ ಪ್ರೆಸ್ ಆಗಿರ್ಬೋದು, ಶೋಲ್ಡರ್ ಪ್ರೆಸ್ ಮೂಮೆಂಟ್ಸ್ ಅಲ್ಲಿ ಇದ್ರ ಮೇನ್ ಬೆನಿಫಿಟ್ ಬಂದ್ಬಿಟ್ಟು ಸ್ಟೆಬಿಲಿಟಿ. ನಿಮ್ದು ಪ್ರೆಸಿಂಗ್ ಮೂಮೆಂಟ್ಸ್ ಅಲ್ಲಿ ನಿಮ್ ರಿಸ್ಟ್ ನ ಮಿಸ್ಟೇಕ್ ಆಗದಿರಂಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಮತ್ತೆ ತುಂಬಾ ಜನಕ್ಕೆ ಹೆವಿ ವೇಟ್ಸ್ ಹೊಡಿಬೇಕಾದ್ರೆ ಅವ್ರಿಗೆ ರಿಸ್ಟ್ ಪೇನ್ ಬರ್ತಾ ಇರುತ್ತೆ. ಅವಾಗ ನಿಮಗೆ ಪೇನ್ ನ ಪ್ರಿವೆಂಟ್ ಮಾಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನ ಬಂದ್ಬಿಟ್ಟು ನಾವು ಲಿಫ್ಟಿಂಗ್ ಸ್ಟ್ರಾಪ್ಸ್ ಅಂತ ಕರಿತೀವಿ. ಇದು ಎಸ್ಪೆಷಲಿ ನಾವು ಬ್ಯಾಕ್ ಮೂಮೆಂಟ್ಸ್ ಅಥವಾ ಪುಲ್ಲಿಂಗ್ ಮೂಮೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡೆಡ್ ಲಿಫ್ಟ್ ಆಗಿರ್ಬೋದು, ಬಾರ್ಬಲ್ ರೋಸ್ ಆಗಿರ್ಬೋದು, ಡಂಬಲ್ ರೋಸ್, ಮೆಷಿನ್ ರೋಸ್ ಎಕ್ಸೆಟ್ರಾ. ಇದ್ರದ್ದು ಮೇನ್ ಬೆನಿಫಿಟ್ ಬಂದ್ಬಿಟ್ಟು ನಿಮ್ದು ಬೈಸೆಪ್ಸ್ ಮತ್ತೆ ಫೋರ್ ಆರ್ಮ್ಸ್ ಇನ್ವಾಲ್ವ್ಮೆಂಟ್ ನ ಕಮ್ಮಿ ಮಾಡುತ್ತೆ. ಮತ್ತೆ ನನಗೆ ಪರ್ಸನಲ್ ಆಗಿ ಬ್ಯಾಕ್ ಜೊತೆ ಮೈಂಡ್ ಮಸಲ್ ಕನೆಕ್ಷನ್ ನ ಇದು ತುಂಬಾ ಇಂಪ್ರೂವ್ ಮಾಡಿದೆ. ಮತ್ತೆ ಅಕಸ್ಮಾತ್ ನಿಮ್ಗೆ ಗ್ರಿಪ್ ಸ್ಟ್ರೆಂತ್ ವೀಕ್ ಇದ್ರೆ ಇದು ತುಂಬಾ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಇನ್ನೂ ಒಂದ್ 2-3 ರೆಪ್ ಎಕ್ಸ್ಟ್ರಾ ಪುಷ್ ಮಾಡಬಹುದು. ಸೊ ಟ್ರೈ ಮಾಡಿ ನೋಡಿ. ಇದ್ರದ್ದೊಂದು 200 ಇರ್ಬೋದು, ಇದ್ರದ್ದೊಂದು 200 ಇರ್ಬೋದು ಅಷ್ಟೇ. ಬಟ್ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಯೂಸ್ ಮಾಡಿ.